ಈ ವಿಡಿಯೋದಲ್ಲಿ ನಾವು ಹಾರ್ಮೋನ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಹಾರ್ಮೋನ್ಗಳು ಅನ್ನೋದು ನಿಯಂತ್ರಣ ಮತ್ತು ಸಮನ್ವಯಕ್ಕಾಗಿ ಬಳಸುವ ಸಂದೇಶವಾಹಕ ಅಣುಗಳಾಗಿವೆ. ಹಾಗಾದ್ರೆ ಈ ಹಾರ್ಮೋನ್ಗಳು ನಮಗೆ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವಾ? ಹೌದು, ನಮ್ಮ ದೇಹದಲ್ಲಿ ನರವ್ಯೂಹ ಅನ್ನೋದೇ ಇದೆ ಸರ್. ಇದೇ ನರವ್ಯೂಹವನ್ನ ಬಳಸ್ಕೊಂಡು ನಿಯಂತ್ರಣ ಮತ್ತು ಸಮನ್ವಯ ಮಾಡ್ಬೋದಲ್ವಾ? ಆದ್ರೂ ಯಾಕೆ ಹಾರ್ಮೋನ್ ಅನ್ನೋದೇ ಬೇಕು ಅಂತ ನೀವು ಪ್ರಶ್ನೆ ಕೇಳ್ತೀರಾ? ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಹಾರ್ಮೋನ್ ವ್ಯವಸ್ಥೆ ಹಾಗೂ ನರವ್ಯೂಹ ವ್ಯವಸ್ಥೆಯ ವ್ಯತ್ಯಾಸವನ್ನ ಮೊದಲಿಗೆ ನೋಡೋಣ. ಈ ಹಾರ್ಮೋನ್ ವ್ಯವಸ್ಥೆ ಅನ್ನೋದು ಮೊದಲಿಗೆ ರಾಸಾಯನಿಕ ವ್ಯವಸ್ಥೆ ಆಗಿರುತ್ತೆ. ಏನಿಂಗಂದ್ರೆ ನಾವು ನಿಯಂತ್ರಣ ಮತ್ತು ಸಮನ್ವಯ ಮಾಡಕ್ಕೆ ಅಣುಗಳನ್ನ ಬಳಸ್ತೀವಿ. ಅದೇ ನರವ್ಯೂಹ ವ್ಯವಸ್ಥೆ ಅಂತ ಬಂದಾಗ ಇದು ವಿದ್ಯುತ್ ಪ್ರಚೋದನೆಗಳನ್ನ ನಿಯಂತ್ರಣ ಮತ್ತು ಸಮನ್ವಯಕ್ಕಾಗಿ ಬಳಸುತ್ತದೆ. ಮತ್ತೆ ಎರಡನೆಯ ವ್ಯತ್ಯಾಸ ಅಂತ ಬಂದಾಗ ಇದು ಬಹುದೊಡ್ಡ ವ್ಯತ್ಯಾಸ ಆಗಿರುತ್ತೆ. ಇಲ್ಲಿ ಮಾಧ್ಯಮ ಅನ್ನೋದು ರಕ್ತ. ಸೊ ಈ ಹಾರ್ಮೋನ್‌ಗಳನ್ನು ರಕ್ತದ ಜೊತೆ ನಾವು ಸೆಂಡ್ ಮಾಡ್ತೀವಿ. ಈ ರಕ್ತ ಅನ್ನೋದು ದೇಹದ ಎಲ್ಲಾ ಭಾಗಗಳಿಗೆ ಹೋಗುತ್ತೆ. ಅದೇ ನರವ್ಯೂಹ ಅಂತ ಬಂದಾಗ ಇವು ವಿಶೇಷ ಕೋಶಗಳನ್ನ ಬಳಸುತ್ತೆ. ಅದನ್ನ ನಾವು ನರಗಳು ಅಂತ ಹೇಳ್ತೀವಿ. ಸೊ ಈಗ ನೀವು ನೋಡ್ಬೋದು ಹಾರ್ಮೋನ್ ಅನ್ನೋದು ರಕ್ತವನ್ನ ಬಳಸಿ ಎಲ್ಲಾ ಭಾಗಕ್ಕೆ ತಲುಪುತ್ತೆ. ಹಾಗಾಗಿ ಇಲ್ಲಿ ಈ ವ್ಯವಸ್ಥೆಯನ್ನ ಬಳಸ್ಕೊಂಡು ನಾವು ಎಲ್ಲಾ ಜೀವಕೋಶಗಳನ್ನ ನಿಯಂತ್ರಿಸಬಹುದು. ಹೌದಲ್ವಾ? ಇದರ ವ್ಯಾಪ್ತಿ ಅನ್ನೋದು ತುಂಬಾ ತುಂಬಾ ಜಾಸ್ತಿ ಇರುತ್ತೆ. ಅದೇ ನರವ್ಯೂಹ ವ್ಯವಸ್ಥೆ ಅಂತ ಬಂದ್ರೆ ನಮ್ಮ ದೇಹದ ಎಲ್ಲಾ ಜೀವಕೋಶಗಳನ್ನ ತಲುಪೋದಿಕ್ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಸೀಮಿತ ವ್ಯಾಪ್ತಿಯನ್ನ ನಾವು ನೋಡ್ಬೋದು. ಹಾಗಾಗಿನೇ ಇಲ್ಲಿ ಹಾರ್ಮೋನ್‌ಗಳ ವ್ಯವಸ್ಥೆ ಅನ್ನೋದು ತುಂಬಾ ತುಂಬಾ ಮುಖ್ಯವಾಗಿರುತ್ತೆ. ಈಗ ನಮಗೆ ಸರ್ ನರ್ವಸ್ ಸಿಸ್ಟಮ್ ಯಾಕೆ ಬೇಕು ಸರ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾರ್ಮೋನಲ್ ಸಿಸ್ಟಮೇ ಈ ದೇಹಕ್ಕೆ ಸಾಕಲ್ವಾ? ಇದರಿಂದನೇ ನಾವು ನಿಯಂತ್ರಣ ಮತ್ತೆ ಸಮನ್ವಯ ಮಾಡ್ಬೋದಿತ್ತಲ್ವಾ? ಆದ್ರೂ ನರವ್ಯೂಹ ವ್ಯವಸ್ಥೆ ಯಾಕೆ ಬೇಕು ಅಂತ ಕೇಳ್ತೀರಾ? ಹಂಗೆಲ್ಲ ನೀವು ಥಿಂಕೇ ಮಾಡಬಾರ್ದು. ಈ ಹಾರ್ಮೋನಲ್ ವ್ಯವಸ್ಥೆ ಅನ್ನೋದು ತುಂಬಾ ತುಂಬಾ ನಿಧಾನವಾಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ಬ್ಲಡ್ಡಿಗೆ ಹೋಗಿ ಆಮೇಲೆ ಸರ್ಕ್ಯುಲೇಟ್ ಆಗಿ ಆಮೇಲೆ ಕೋಶಗಳಿಗೆ ತಲುಪುವಷ್ಟರಲ್ಲಿ ತುಂಬಾ ತುಂಬಾ ಟೈಮ್ ಹಿಡಿಯುತ್ತೆ. ಅದೇ ನರವ್ಯೂಹ ಅನ್ನೋದು ತುಂಬಾ ತುಂಬಾ ವೇಗವಾಗಿ ವರ್ಕ್ ಆಗುತ್ತೆ. ಸೊ ಈ ಎರಡೂ ವ್ಯವಸ್ಥೆಯ ಅನುಕೂಲ ಮತ್ತು ಅನಾನುಕೂಲ ಗೊತ್ತಾಯ್ತಲ್ಲ? ಈಗ ಈ ಎರಡೂ ವ್ಯವಸ್ಥೆ ನಮ್ಮ ದೇಹಕ್ಕೆ ಅತ್ಯವಶ್ಯಕ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹಾರ್ಮೋನಲ್ ವ್ಯವಸ್ಥೆ ಯಾವುದು? ಮತ್ತು ಹಾರ್ಮೋನ್‌ಗಳು ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹದಲ್ಲಿನ ಕೆಲವು ಪ್ರಮುಖ ಹಾರ್ಮೋನ್‌ಗಳು ಮತ್ತು ಹಾರ್ಮೋನ್ ಸ್ರವಿಸುವ ಗ್ರಂಥಿಗಳನ್ನ ಮೊದಲಿಗೆ ನೋಡೋಣ. ಈಗ ನಮ್ಮ ದೇಹದಲ್ಲಿನ ಹಾರ್ಮೋನ್ ಸ್ರವಿಸುವ ಗ್ರಂಥಿಗಳು ಅಂದ್ರೆ ಅಂತಃಸ್ರಾವಕ ಗ್ರಂಥಿಗಳು. ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಆಕ್ಚುಲಿ ಈ ಗ್ರಂಥಿಗಳು ಅಂದ್ರೆ ಅಂಗಗಳು. ಇದ್ರಲ್ಲಿ ಹಾರ್ಮೋನ್ಸ್ ಅನ್ನೋದು ಸೆಕ್ರೇಟ್ ಆಗುತ್ತೆ. ಏನು? ಹಾರ್ಮೋನ್ಸ್ ಅನ್ನೋದು ಸೆಕ್ರೇಟ್ ಆಗುತ್ತೆ. ಮತ್ತೆ ಎಂಡೋಕ್ರೈನ್ ಯಾಕೆ ಹೇಳ್ತೀವಿ ಅಂದ್ರೆ ಇದು ನಾಳರಹಿತವಾಗಿರುತ್ತೆ. ಎಂಡೋಕ್ರೈನ್ ಅಂತ ಹೇಳಿದ್ರೆ ನಾಳರಹಿತವಾಗಿರುತ್ತೆ. ಅಂತಃಸ್ರಾವಕ ಗ್ರಂಥಿಗಳು ಅಂತ ಹೇಳಿದ್ರೆ ನಾಳರಹಿತವಾಗಿರುತ್ತೆ ಮತ್ತು ಇದು ಹಾರ್ಮೋನ್‌ಗಳನ್ನ ಸೆಕ್ರೇಟ್ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ ಈಗ ಸಲೈವರಿ ಗ್ಲ್ಯಾಂಡ್ ಅಂದ್ರೆ ಲಾಲಾರಸ ಗ್ರಂಥಿಯನ್ನು ನೋಡಿದ್ರೆ ಇಲ್ಲಿ ಒಂದು ಪೈಪ್ ಅನ್ನೋದು ಇರುತ್ತೆ. ಅದೇ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳಿದಾಗ ಅದರಲ್ಲಿ ಪೈಪ್ ಇರಲ್ಲ. ಆಕ್ಚುಲಿ ಈ ಪೈಪ್‌ನ ಅಗತ್ಯನೇ ಇರಲ್ಲ. ಯಾಕಂತ ಹೇಳಿದ್ರೆ ಇವುಗಳ ಕೆಲಸ ಬಂದು ಹಾರ್ಮೋನ್‌ಗಳನ್ನ ರಕ್ತಕ್ಕೆ ಸ್ರವಿಸುವುದು. ಈಗ ಏನ್ ಮಾಡೋಣ ವಿವಿಧ ಅಂತಃಸ್ರಾವಕ ಗ್ರಂಥಿಗಳನ್ನ ನೋಡೋಣ. ಇದರ ಜೊತೆ ಈ ಗ್ರಂಥಿಗಳ ಹಾರ್ಮೋನ್ ಮತ್ತು ಕಾರ್ಯಗಳನ್ನು ನೋಡೋಣ. ಮೊದಲಿಗೆ ವೃಷಣಗಳಿಂದ ಸ್ಟಾರ್ಟ್ ಮಾಡೋಣ. ವೃಷಣ ಅಂತ ಹೇಳಿದ್ರೆ ಏನು? ಟೆಸ್ಟೀಸ್. ಈ ಟೆಸ್ಟೀಸ್ ಅನ್ನೋದು ಟೆಸ್ಟಾಸ್ಟ್ರೋನ್‌ನ ಸೆಕ್ರೇಟ್ ಮಾಡುತ್ತೆ. ಅಂದ್ರೆ ವೃಷಣಗಳು ಸ್ರವಿಸುವ ಗ್ರಂಥಿ ಬಂದು ಟೆಸ್ಟೋಸ್ಟೆರೋನ್. ಇದು ಪುರುಷರಲ್ಲಿ ಲೈಂಗಿಕ ಕೋಶಗಳು ಮತ್ತು ದ್ವಿತೀಯ ಬೆಳವಣಿಗೆಯಲ್ಲಿ ಇವು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಅದೇ ತರ ಮಹಿಳೆಯರಲ್ಲಿ ಅಂತ ಬಂದಾಗ ಅಂಡಾಶಯಗಳನ್ನ ನೋಡ್ತೀವಿ. ಅಂದ್ರೆ ಓವರೀಸ್‌ನ ನೋಡ್ತೀನಿ. ಇವು ಸ್ರವಿಸುವ ಗ್ರಂಥಿ ಯಾವುದು ಅಂತ ಹೇಳಿದಾಗ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್. ಇವು ಸಹ ಮಹಿಳೆಯರಲ್ಲಿ ಲೈಂಗಿಕ ಕೋಶಗಳು ಮತ್ತು ದ್ವಿತೀಯ ಬೆಳವಣಿಗೆ ತುಂಬಾ ತುಂಬಾ ಉಪಯುಕ್ತವಾಗಿದೆ. ಇದಾದ ನಂತರ ಪ್ಯಾನ್ಕ್ರಿಯಾಸ್ ಅನ್ನೋದು ಬರುತ್ತೆ. ಇದನ್ನ ನಾವು ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಇವು ಪ್ರಮುಖ ಹಾರ್ಮೋನ್‌ಗಳಲ್ಲಿ ಒಂದಾಗಿರುತ್ತೆ. ಇದು ಬಂದು ಇನ್ಸುಲಿನ್ ಅನ್ನ ಸ್ರವಿಸುತ್ತೆ. ಅಂದ್ರೆ ಇನ್ಸುಲಿನ್‌ನ ಸೀಕ್ರೆಟ್ ಮಾಡುತ್ತೆ. ನೀವು ಬಹುಶಃ ಇನ್ಸುಲಿನ್ ಬಗ್ಗೆ ಕೇಳಿರ್ತೀರ. ಇನ್ಸುಲಿನ್‌ನ ಮುಖ್ಯ ಕೆಲಸ ಬಂದು ರಕ್ತದಲ್ಲಿನ ಸಕ್ಕರೆ ಅನ್ನೋದು ಹೆಚ್ಚಾದಾಗೆಲ್ಲ ರಕ್ತದಲ್ಲಿನ ಸಕ್ಕರೆಯನ್ನ ಹೀರಿಕೊಳ್ಳುವುದು. ಏಕೆಂದರೆ ಈ ರಕ್ತನಾಳಗಳಲ್ಲಿ ರಕ್ತದ ಸಕ್ಕರೆ ಮಟ್ಟ ಜಾಸ್ತಿ ಆದ್ರೆ ಇದು ರಕ್ತನಾಳಗಳಿಗೆ ಹಾನಿಯನ್ನ ಮಾಡುತ್ತೆ. ಇನ್ನು ಮಧುಮೇಹ ಇರುವ ಜನರು ಅಂದ್ರೆ ಡಯಾಬಿಟಿಸ್ ಇರುವ ಜನರು ಸಾಮಾನ್ಯವಾಗಿ ಏನಂದ್ರೆ ಅವ್ರ ದೇಹದಲ್ಲಿ ಇನ್ಸುಲಿನ್ ಸ್ರವಿಸುವಿಕೆ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಅವರು ಇನ್ಸುಲಿನ್ ಇಂಜೆಕ್ಷನ್ ಅನ್ನೋದು ತಗೋತಿರ್ತಾರೆ. ಸೊ ಇದಾದ ನಂತರ ನೆಕ್ಸ್ಟು ಇಲ್ಲಿ ಟೋಪಿ ಆಕಾರದಲ್ಲಿ ಎರಡಿದೆ ನೋಡಿ. ಇಲ್ಲಿ ಕಿಡ್ನಿ ಮೇಲೆ ಈ ಟೋಪಿ ಆಕಾರದಲ್ಲಿ ಈ ಎರಡಿರುವ ಗ್ರಂಥಿಗಳನ್ನ ನಾವೇನಂತ ಕರಿತೀವಿ? ಅಡ್ರಿನಲ್ ಅಂತ ಹೇಳಿ ಕರಿತೀವಿ. ಇದು ಸ್ರವಿಸುವ ಹಾರ್ಮೋನ್ ಬಂದು ಅಡ್ರಿನಾಲಿನ್. ಈ ಅಡ್ರಿನಾಲಿನ್ ನಾವು ಹೋರಾಟ ಅಥವಾ ಪಲಾಯನ ಹಾರ್ಮೋನ್ ಅಂತ ಕರಿತೀವಿ. ಉದಾಹರಣೆಗೆ ನೀವೀಗ ಅಪಾಯದಲ್ಲಿದ್ದೀರಾ ಅಂತ ಅನ್ಕೊಳ್ಳಿ. ಈ ಹಾರ್ಮೋನು ನಿಮ್ಮ ದೇಹದ ಹೃದಯದ ಬಡಿತವನ್ನ ಜಾಸ್ತಿ ಮಾಡುತ್ತೆ. ಆಮೇಲೆ ನಮ್ಮ ಸ್ಕೆಲಿಟಲ್ ಮಸಲ್ಸ್ ಇದೆಯಲ್ಲ, ಇದಕ್ಕೆ ರಕ್ತದ ಹರಿವನ್ನು ಜಾಸ್ತಿ ಮಾಡುತ್ತೆ. ಇದು ನಿಮ್ಮನ್ನು ಹೋರಾಡುವಂತೆ ಮಾಡುತ್ತೆ. ಒಂದು ಹೋರಾಡುವಂತೆ ಮಾಡುತ್ತೆ ಅಥವಾ ಅಪಾಯದಿಂದ ಪಲಾಯನ ಮಾಡಿ ಸೇಫ್ ಆಗೋ ತರ ಮಾಡುತ್ತೆ. ನೆಕ್ಸ್ಟ್ ನಾವು ನಮ್ಮ ಕುತ್ತಿಗೆಯ ಕಡೆ ಗಮನ ಕೊಡೋಣ. ಕುತ್ತಿಗೆ ಹತ್ರ ಇರುವ ಒಂದು ಥೈರಾಯ್ಡ್ ಅನ್ನ ನೋಡಿದಾಗ
ಈ ಥೈರಾಯ್ಡ್ ಅನ್ನೋದು ಇದು ಸಕ್ರೀಟ್ ಮಾಡೋ ಹಾರ್ಮೋನ್ ಬಂದು ಥೈರಾಕ್ಸಿನ್. ಈ ಥೈರಾಯ್ಡ್ ಗ್ರಂಥಿ ಬಂದು ಒಂದು ಪ್ರಮುಖ ಗ್ರಂಥಿ ಆಗಿರುತ್ತೆ. ಇದು ಸ್ರವಿಸುವ ಪ್ರಮುಖ ಹಾರ್ಮೋನ್ ಅಂತ ಹೇಳಿದ್ರೆ ಅದನ್ನ ಥೈರಾಕ್ಸಿನ್ ಅಂತ ಹೇಳಿ ಕರಿತೀವಿ. ಈ ಥೈರಾಕ್ಸಿನ್‌ನ ಮುಖ್ಯ ಕೆಲಸ ಏನಂತ ಹೇಳಿದ್ರೆ ಕೊಬ್ಬು, ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್‌ಗಳ ಮೆಟಾಬಲಿಸಂ ಕ್ರಿಯೆಯನ್ನ ನಿಯಂತ್ರಿಸುವುದು. ಈಗ ಥೈರಾಕ್ಸಿನ್ ಗ್ಲ್ಯಾಂಡ್ ಅನ್ನೋದು ಸರಿಯಾಗಿ ಕೆಲಸ ಮಾಡದಿದ್ದಾಗ ಏನಾಗುತ್ತೆ, ಇವುಗಳ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಾಬಲಿಸಂ ಕ್ರಿಯೆ ಅನ್ನೋದು ಹೆಚ್ಚಾಗುತ್ತೆ. ಸೊ ಜನರೇನ್ ಮಾಡ್ತಾರೆ ತುಂಬಾ ತೆಳ್ಳಗಾಗೋಗ್ತಾರೆ. ಅಥವಾ ಮೆಟಾಬಲಿಸಂ ಕ್ರಿಯೆ ಅನ್ನೋದು ಕಮ್ಮಿ ಆಗೋದ್ರೆ ಜನರೇನ್ ಮಾಡ್ತಾರೆ, ಅವ್ರ ಬಾಡಿಗೆ ಸಡನ್ ಆಗಿ ಬೊಜ್ಜು ಸ್ಟಾರ್ಟ್ ಆಗುತ್ತೆ. ಸೊ ಬೊಜ್ಜನ್ನು ಹೊಂದುತ್ತಾರೆ. ಇದರಿಂದನೇ ನಾವೇನ್ ಮಾಡ್ತೀವಿ, ಅಯೋಡೈಸ್ಡ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಅನ್ನ ಯೂಸ್ ಮಾಡ್ತೀವಿ. ಏಕಂತ ಹೇಳಿದ್ರೆ ಈ ಅಯೋಡೈಸ್ಡ್ ಸಾಲ್ಟ್ ಅನ್ನು ತಿನ್ನೋದ್ರಿಂದ ಥೈರಾಕ್ಸಿನ್ ಉತ್ಪಾದನೆ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಫೈನಲ್ ಆಗಿ ನಾವು ಕೊನೆಯ ಗ್ರಂಥಿ ಅಂತ ಹೇಳಿದ್ರೆ ಪಿಟ್ಯುಟರಿ ಗ್ರಂಥಿ ಕಡೆಗೆ ಬರ್ತೀವಿ. ಈ ಪಿಟ್ಯುಟರಿ ಗ್ರಂಥಿಯನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಬೆಳವಣಿಗೆಯ ಹಾರ್ಮೋನ್‌ಗಳನ್ನ ಬಿಡುಗಡೆ ಮಾಡುತ್ತೆ. ಇದು ಮೆದುಳಲ್ಲಿರುತ್ತೆ. ಇದು ನಮ್ಮ ಬೆಳವಣಿಗೆಗೆ ಕಾರಣವಾಗಿರುತ್ತೆ. ಇದು ನಮ್ಮ ಎತ್ತರಕ್ಕೂ ಕಾರಣವಾಗಿರುತ್ತೆ. ಕೆಲವೊಮ್ಮೆ ಕೆಲವರು ಕುಳ್ಳ ಇರ್ತಾರೆ. ಯಾಕಂದ್ರೆ ಇವರಲ್ಲಿ ಬೆಳವಣಿಗೆಯ ಹಾರ್ಮೋನ್ ಅನ್ನೋದು ಸಾಕಷ್ಟು ಸ್ರವಿಸುವುದಿಲ್ಲ. ಕೆಲವೊಮ್ಮೆ ಜನ ತುಂಬಾ ಎತ್ತರ ಇರ್ತಾರೆ. ಯಾಕಂದ್ರೆ ಇವರಲ್ಲಿ ಬೆಳವಣಿಗೆಯ ಹಾರ್ಮೋನ್ ಅನ್ನೋದು ಬಹಳಷ್ಟು ಸೆಕ್ರೆಟ್ ಆಗಿರುತ್ತೆ. ಆದ್ರೆ ಪಿಟ್ಯುಟರಿ ಗ್ರಂಥಿಯ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಮತ್ತೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಇದು ಇತರೆ ಎಲ್ಲಾ ಗ್ರಂಥಿಗಳನ್ನ ನಿಯಂತ್ರಿಸುತ್ತೆ. ಉದಾಹರಣೆಗೆ ನೀವು ಥೈರಾಯ್ಡ್ ಸ್ರವಿಸುವ ಥೈರಾಕ್ಸಿನ್ ಅನ್ನ ಬಿಡುಗಡೆ ಮಾಡ್ಬೇಕಂತ ಬಯಸಿದ್ರೆ ಪಿಟ್ಯುಟರಿ ವಾಸ್ತವವಾಗಿ ಥೈರಾಕ್ಸಿಡ್ ಅನ್ನು ಉತ್ತೇಜಿಸುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತೆ. ನೋಡಿ, ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು ವಾಸ್ತವವಾಗಿ ಥೈರಾಯ್ಡ್ ಅನ್ನು ಉತ್ತೇಜಿಸುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತೆ. ಮತ್ತೆ ಪಿಟ್ಯುಟರಿ ವಾಸ್ತವವಾಗಿ ಎಲ್ಲಾ ಗ್ರಂಥಿಗಳನ್ನ ನಿಯಂತ್ರಿಸುತ್ತೆ. ಹಾಗಾಗಿನೇ ಇದಕ್ಕೆ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಅರ್ಥ ಆಯ್ತಲ್ವಾ? ಈಗ ಗೊತ್ತಾಗಿರುತ್ತೆ ನಿಮ್ಗೆ ಅಂತಸ್ರಾವಕ ಗ್ರಂಥಿ, ಅದ್ರಲ್ಲಿರ್ತಕ್ಕಂಥ ಟೈಪ್ಸ್ ಅನ್ನೋದು. ಈ ವಿಡಿಯೋ ಮತ್ತೆ ನೋಡಿ ಆಮೇಲೆ ನಾವು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.